ಬೆಳಗ್ಗೆ ಚಾಮುಂಡಿ ಬೆಟ್ಟ ಹೋಗಿದ್ದೀವಿ. ದೇವ್ರ ಹತ್ರ ಬೇಡ್ಕೊಳ್ಳೋ ಕೂಡ ಒಂದು ಸೆಕೆಂಡ್ ಬಿಟ್ಟಿಲ್ಲ. ಆದ್ರೆ ಆಮೇಲೆ ಏನಕ್ಕೆ ದೇವ್ರ ನೋಡೋದು? 3 ಅವರ್ ಆಯ್ತು ಒಳಗಡೆ ನೋಡಕ್ಕೆ, ಆದ್ರೂ 3 ಸೆಕೆಂಡ್ ಅಲ್ಲಿ ನೋಡಕ್ ಬಿಡಿಲ್ಲ, ಕಳ್ಸ್ಬಿಟ್ಟು ಆಚೆ. ಎಷ್ಟು ದೂರ ಖರ್ಚು ಮಾಡ್ಕೊಂಡ್ ಬಂದ್ರು ನೋಡಕ್ಕಾಗಿಲ್ಲ. ಅದು ಒಂದು. ಅಮ್ಮ ನಿಮ್ಮ ಹೆಸರು? ಪೂಂಗೋಡಿ ಅಂತ. ಎಲ್ಲಿಂದ ಬಂದಿರೋದಮ್ಮ? ಚೆನ್ನೈಯಿಂದ ಬಂದಿದ್ದೀವಿ. ಏನಾಯ್ತಮ್ಮ? ಬಂದು ಕಾಲು ನೋವು ಅಂತ ಹೇಳ್ತೀರಾ? ಕಾಲು ನೋವು ನಡೆಯಕ್ಕಾಗಿಲ್ಲ, ಆಪರೇಷನ್ ಆಗಿದೆ ನನ್ನ ಕಾಲು. ನಾನು ಬರಲ್ಲ ಅಂತ ಹೇಳಿದೆ. ನಮ್ಮ ಮಗ ಟಿಕೆಟ್ ಒಂದು ತಿಂಗಳಿಗೆ ಮುಂಚೆನೆ ಹಾಕ್ಬಿಟ್ಟ. ಸರಿ ಸುಮ್ಮನೆ ನಡಿಲಿಲ್ಲ ಅಂತ ಪರವಾಗಿಲ್ಲ, ಸುಮ್ಮನೆ ಬಂದು ಸುತ್ಕೊಂಬರೋಣ ಬಾಮ ಅಂತ ಕರ್ಕೊಂಬಂದ. ಇಲ್ಲಿ ಬಂದ್ರೆ ನಡೆಯಕ್ಕೆ ಆಗಿಲ್ಲ. ಬೆಳಗ್ಗೆ ಚಾಮುಂಡಿ ಬೆಟ್ಟ ಹೋಗಿದ್ದೀವಿ, ಅಲ್ಲಿ ನೋಡ್ಕೊಂಡ್ ಬಂದಿದ್ದೀವಿ ದೇವ್ರನ್ನ. ಏನೋ ಒಂದು 10 ನಿಮಿಷ ಕೂಡ ನೋಡಕ್ ಮನಸಾರ ಕೈ ಮುಗಿದು ನೋಡೋ ಇದು ದೇವ್ರನ್ನ ಇದು ಮಾಡೋಕ್ಕಾಗಿಲ್ಲ. ಎಷ್ಟು ದೂರ ಖರ್ಚು ಮಾಡ್ಕೊಂಡ್ ಬಂದ್ರು ನೋಡಕ್ಕಾಗಿಲ್ಲ. ಅದು ಒಂದು. ಇಲ್ಲಿ ಎಲ್ಲಿ 3 ಅವರ್ ಆಯ್ತು ಒಳಗಡೆ ನೋಡಕ್ಕೆ, ಆದ್ರೂ 3 ಸೆಕೆಂಡ್ ಅಲ್ಲಿ ನೋಡಕ್ ಬಿಡಿಲ್ಲ, ಕಳ್ಸ್ಬಿಟ್ಟು ಆಚೆ ನೋಡಿ. ಅದೇ ಸ್ವಲ್ಪ ನಮ್ಗೆ ಕಷ್ಟ. ಅದು ನಾವು ಹೇಳಕ್ಕಿಲ್ಲ, ನಾವು ಆಚೆ ಕಡೆಯಿಂದ ಬಂದಿದ್ವಿ. ಬಟ್ ಇಲ್ಲಿರೋರು ಅವ್ರಿಗೆ ಗೊತ್ತಾಗಿರುತ್ತೆ, ಅವ್ರನ್ನೇ ಕೇಳಿ ಎನ್ಕ್ವೈರಿ ಮಾಡಿ ಚೆನ್ನಾಗಿ. ಈಗ ಎಲ್ಲಾರು ಅದ್ರ ಬಗ್ಗೆ ಮಾತಾಡ್ಬೇಕು. ದೇವ್ರ ನೋಡಕ್ ಈಗ ತಿರುಪತಿಗೆ ಹೋಗ್ತೀವಿ, ಅಲ್ಲಿ ಇಲ್ಲಿನ ಜನ ಇಲ್ಲ ಅಂತ ಹೇಳಕ್ಕಾಗಿಲ್ಲ. ನಾವು ಯಾಕೆ ದೇವ್ರನ್ನ ನೋಡಕ್ ಹೋಗ್ತೀವಿ? ಮನಸ್ಸಲ್ಲಿ ಭಾರ ತುಂಬಾ ಇದೆ. ದೇವ್ರ ನೋಡಿದ್ರೆ ನಮ್ಗೆ ಚೆನ್ನಾಗಿರತ್ತೆ, ಒಳ್ಳೇದು ನಡೆಯುತ್ತೆ ಅಂತ ಹೋಗ್ತಾ ಇದೀವಿ. ಮನಸ್ಸಲ್ಲಿ ಭಾರ ಇದ್ರು, ಮನೆಯಲ್ಲ ಕಷ್ಟ ಇದ್ರು ಏನಕ್ಕೆ ದೇವ್ರನ್ನ ನೋಡಕ್ ಹೋಗ್ತೀವಿ? ಚೆನ್ನಾಗಿರ್ಬೇಕು, ಮಕ್ಳು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು, ಎಲ್ಲಾರು ಚೆನ್ನಾಗಿರ್ಬೇಕಂತಾನೆ ಹೋಗ್ತಾ ಇರೋದು. ಅದನ್ನೇ ದೇವ್ರ ಹತ್ರ ಬೇಡ್ಕೊಳ್ಳೋ ಕೂಡ ಒಂದು ಸೆಕೆಂಡ್ ಬಿಟ್ಟಿಲ್ಲ. ಆದ್ರೆ ಆಮೇಲೆ ಏನಕ್ಕೆ ದೇವ್ರ ನೋಡೋದು? ಅದು ಮನೆಯಲ್ಲೇ ಹೂವು ಹಾಕಿ ದೇವ್ರನ್ನ ಪೂಜೆ ಮಾಡ್ಬೋದಲ್ಲ. ಏನು ಹೇಳ್ತೀರಿ? ನನಗೆ ನನಗೆ ಅಷ್ಟು ಚೆನ್ನಾಗಿ ಮಾತಾಡೋಕೆ ಬರೋಲ್ಲ. 20 ವರ್ಷ ಮೇಲೆ ಆಯ್ತು ಕನ್ನಡ ಮಾತಾಡಿ. ಹೇಳ್ತಾ ಇದ್ದೀನಿ. ಅದೇ ಥರನೇ ಇಲ್ಲಿಗೆ ಬಂದ್ರು ಅದೇ. ಇಲ್ಲಿ ಬಂದ್ರು ಎಲ್ಲ ಮಾಡಿ ದೇವ್ರ ಒಳಗಡೆ ಹೋಗೋಣ ಅಂದ್ರೆ ಆಚೆ ಟಿಕೆಟ್ ತಗೊಂಡು ಆಚೆ ಕಡೆ ಕೂತಿದ್ವಿ. ಅಮ್ಮ, ಇವಾಗ ನಿಮ್ಮ ಕಾಲದ್ದು ದಸರಾಗೂ ಇವಾಗೊಂದು ಏನಿದೆ ಅಮ್ಮ? ಆ ಕಾಲ ಆದ್ರೆ ನಾವು ಇಲ್ಲೇ ಇದ್ರು ಒಂದೇ ಸತಿನೇ ಬಂದು ನೋಡಿದ್ದು. ಅವಾಗ ಚಿಕ್ಕ ಮಕ್ಕಳು, ಅವಾಗ ಅಷ್ಟು ಎಂಜಾಯ್ ಮಾಡಲಿಲ್ಲ ನಾವು. ಯಾರು ಮಕ್ಕಳನ್ನ ನೋಡೋ ಸುಮ್ಮನೆ ಸುತ್ತನ ಅಂತ ಒಂದು ಎಸ್ಕರ್ಟ್ಸಲ್ಲಿ ಕೆಲಸ ಮಾಡಿದ್ರು ನಮ್ಮ ಮನೆ ಯಜಮಾನ್ರು. ಎಲ್ಲ ಒಂದು ಫ್ಯಾಮ್ಲಿಯಾಗ ಒಂದು 4 ಜನ ಸೇರಿ ವ್ಯಾನ್ ಬುಕ್ ಮಾಡ್ಕೊಂಡು ಬಂದಿದ್ದೀವಿ. ನೋಡೋದ್ರೆ ಆ ಮಕ್ಕಳು ಚಿಕ್ಕ ಅಷ್ಟು ಎಂಜಾಯ್ ಮಾಡೋಕ್ಕಾಗಿಲ್ಲ. ಈಗ ಮಕ್ಕಳೆಲ್ಲ ಬೆಳೆದಿದ್ದಾರೆ, ಸ್ವಲ್ಪ ನೋಡೋಣ ಅಂತ ಬಂದರೆ ದೇವರು ಕಾಲು ನಡೆಯೋಕ್ಕೆ ಇದು ಮಾಡಲಿಲ್ಲ. ಏನು ಮಾಡೋದು? ಸರಿ ಹಂಗನೂ ಪರವಾಗಿಲ್ಲ ಅಂತ ಏನು ಗಾಡಿಲಿ ಸುತ್ಕೊಂಡ್ರೆ ಹಿಂಗೆ ಹೋಗಿ ಹಿಂಗೆ ಬಂದು ಹಿಂಗೆ ಕರ್ಕೊಂಬಂದು ಬಿಟ್ಬಿಟ್ರು. ಖರ್ಚು ಕೂತಿರೋದಕ್ಕೆ ಮನೆಯಲ್ಲ ಹೋಗಿರ್ಬೋದಲ್ಲ. ಹೆಂಗೋ ಏನೋ ಇಲ್ಲ, ಒಂದು ಮೈ ಕಾಲು ಹುಷಾರಿಲ್ಲದವ್ರಿಗೆ ಅವ್ರಿಗಂತ ಒಂದು ಸಲಿಗೆ ಕೊಡಬೇಕು. ವಯಸ್ಸಾಗಿದ್ದವರು ಯಾಕಂದ್ರೆ ವಯಸ್ಸಾಗಿದವ್ರು ಯಾಕೆ ಬರ್ತಾರೆ ಅಂತ ಕೇಳಬಾರ್ದು. ಯಾಕಂದ್ರೆ ಅವ್ರಿಗೂ ಮನಸ್ಸಲ್ಲಿ ಆಯಿರೋದೆ. ಮನೇಲೆ ಎಷ್ಟೊತ್ತು TV ನೋಡ್ತಾ ಕೂತಿರ್ಕೋಬೇಕು ಹೇಳಿ? ಎಷ್ಟೊತ್ತು? 1 ಅವರ್ 2 ಅವರ್ TV ನೋಡ್ಬೋದು. ಸುಮ್ಮನೆ ಸೇರಿ ಫ್ರೀ ಆಗಿರೋಣ ಅಂತ ಬರ್ತೀವಿ. ಅಲ್ಲಿಂದ ನಮ್ಗೆ ಸಂತೋಷ ಇಲ್ಲಾದ್ರೆ ಏನಕ್ಕೆ ಬರೋದು ಆಗೋದು ಹೇಳಿ?